ಪೂಜೆ ಆದ್ಮೇಲೆ ದಕ್ಷಿಣೆ ಕೊಡೋದು ನನ್ನ ಅಭ್ಯಾಸ. ಇದೆಲ್ಲ ಬೇಡ ಬಿಡಿ ಸರ್. ಬೇಡ ಅಂದ್ರೆ ಹೇಗೆ? ನೀವು ಮುಹೂರ್ತ ಇಟ್ರಿ, ನಾನು ಮಹಾಮಂಗಳಾರತಿ ಮಾಡಿದೆ. ಖೇಲ್ ಕಲಾಸ್. ನೆಕ್ಸ್ಟ್ ಪೂಜೆ ಭಗವಾನ್ಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ನಿನಗೆ ಕಮಿಷನರ್ ಪೋಸ್ಟ್ ಫಿಕ್ಸ್ ಆದಾಗೆ. ಓಕೆ, ಇವತ್ತಿಂದಾನೇ ಬಲೆ ಬೀಸೋಕೆ ಶುರು ಮಾಡ್ತೀನಿ. ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಈ ದಂಧೆಲಿ ಯಾರು ಶಾಶ್ವತ ಅಲ್ಲ. ಇವತ್ತಿದ್ದೋನು ನಾಳೆ ಇಲ್ಲ. ದಾನಾಗ್ ಮೆರೆದು ನಾಯಿ ತರ ಸತ್ರು ಯಾರು ಶಾಶ್ವತ ಅಲ್ಲ. ಭಗವಾನ್, ಆ ಮೀರ್ ಸಾದಿಕ್ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಬಾರ್ದು. ಸಮಾಧಿ ಸಮಾಧಿ ಮಾಡ್ಬಿಡ್ಬೇಕು. ಬೇಡ, ಯಾರು ದುಡುಕ್ಬೇಡಿ. ನಾವು ರಿವರ್ಸ್ ಹೊಡಿತೀವಿ ಅಂತ ಅವರೆಲ್ಲ ಕಡೆ ಕವರ್ ಆಗಿರ್ತಾರೆ. ಟೈಮ್ ಸರಿ ಇಲ್ಲ, ಎಲ್ಲಿ ಹೋಗ್ತಾರೆ? ಹೋಗ್ಲಿ. ನನ್ನ ಈ ಗನ್ನು ಬೇತಾಳ ತರ ಅವ್ರ ಹಿಂದೆನೇ ಸುತ್ತಾ ಇರುತ್ತೆ. ಏನು ತಮಾಷೆ ಮಾಡ್ತಿದ್ದೀರಾ? ಇಲ್ಲ ಸುಮಾ, ನಿಜ ಹೇಳ್ತಾ ಇದ್ದೀನಿ. ಸದಾಶಿವ ನಗರದಲ್ಲಿ ನಮ್ಮ MD ನನಗೊಂದು ಫ್ಲ್ಯಾಟ್ ಕೊಡಿಸಿದ್ದಾನೆ. ಅಲ್ಲಿರೋರೆಲ್ಲ ಹೈ ಲೆವೆಲ್ ಅಫಿಷಿಯಲ್ಸ್. ಅಂಥವ್ರ ಮಧ್ಯೆ, ಆ ಒಂದು ಹೈ ಲೆವೆಲ್ ಸೊಸೈಟಿ ಜನಗಳ ಮಧ್ಯೆ ನಾವು ಕೂಡ ಬಾಳಿ ಬದುಕಬೇಕನ್ನೋದು ನನ್ನ ಎಷ್ಟೋ ವರ್ಷಗಳ ಕನಸಾಗಿತ್ತು. ಆ ಕನಸು ಈಗ ಈಡೇರ್ತಾ ಇದೆ. ಸುಮಾ, ನಾವು ಈ ಕೆಟ್ಟ ನರಕದಲ್ಲಿ ಇರೋ ಬದಲು ನಾವು ಅಲ್ಲೇ ಹೋಗಿ ಸುಖವಾಗಿದ್ಬೇಡ. ಅಪ್ಪ ಅಮ್ಮನ್ ಬಿಟ್ಟು ನಾನು ನಿಮ್ ಜೊತೆ ಬರಕ್ ರೆಡಿ ಇಲ್ಲ. ಇಲ್ಲ ಸುಮಾ, ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ. ಅವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋಗಕ್ ಆಗಲ್ಲ. ಯಾಕೆಂದ್ರೆ ಆ ಹೈ ಲೆವೆಲ್ ಸೊಸೈಟಿಗೆ ಇವ್ರು ಹೊಂದ್ಕೋತಾರೋ ಇಲ್ವೋ ಅಂತ ಡೌಟ್ ನನಗೆ. ನಾನು ಇಂಥವ್ರ ಮಗ ಅಂತ ಗೊತ್ತಾದ್ರೆ, ಅದು ಭಗವಾನ್ ದಾದನ್ ತಮ್ಮ ಅನ್ನೋ ವಿಷಯ ಗೊತ್ತಾದ್ರೆ, ಆ ಸೊಸೈಟಿಲಿ ನನ್ನ ಮರ್ಯಾದೆ, ಸ್ಟೇಟಸ್ಸು. ವಾಹ್, ಶಾಬಾಷ್ ಶಾಬಾಷ್. ಸ್ಟೇಟಸ್ಸು, ಮರ್ಯಾದೆ, ಆಹಾ ಇದ್ರೆ ನಿನ್ನಂತ ನಯವಂಚಕ ಮಗನೇ ಇರ್ಬೇಕು. ಅವತ್ತವನ ಹತ್ರ ಬಣ್ಣದ ಮಾತಾಡಿ ಅವನಿಂದ ಸಹಾಯ ಪಡಿಬೇಕಾದ್ರೆ ಅವನ್ ರೌಡಿ ಅನ್ನೋ ಪದ ನಿನ್ ಕಿವಿ ಮೇಲೆ ಬೀಳಲಿಲ್ಲ. ಇವತ್ತು ನಿನ್ ಲೈಫ್ ಸೆಟ್ಲ್ ಆಗ್ಬಿಟ್ಟೆ, ನಿನ್ ಯಾರ ಸಹಾಯನೂ ಬೇಡ. ಲೇ ಲೇ, ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಯೋ ತರ ಆಗ್ಬೇಡವು. ತುಂಬಿದ್ಕೊಡ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದ ತಕ್ಷಣ ನೀವ್ಯಾಕೆ ಇಷ್ಟೊಂದು ಸಿಟ್ಟಾಗ್ತೀರಾ? ನನ್ನಿಂದ ಈ ಮನೆಗೆ ಬರೋ ಆದಾಯ ಕಮ್ಮಿ ಆಗೋಗಿದ್ರೆ ಹೇಳಿ, ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣನ ತಿಂಗಳ ನಾನೇ ಕಳ್ಸ್ಕೊಡ್ತೀನಿ. ಬೇಷ್, ನೀನ್ ದುಡ್ದು ಸಂಪಾದನೆ ಮಾಡಿ ನಮ್ ಕೈಗೆ ಹಣ ತಂದು ಕೊಡ್ತೀಯ ಅಂತ ನಾನ್ ನಿನ್ ಹೆರ್ಲಿಲ್ಲ. ಯಾರಿಗ್ ಬೇಕೋ ನಿನ್ ಹಣ? ನಿಮ್ಮಪ್ಪ ಸಂಪಾದನೆ ಮಾಡಿ ತಂದು ಕೊಟ್ಟು ಹಣದಲ್ಲಿ ನಿನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೀನಿ. ನೀನ್ ದುಡ್ದು ಕೊಡೋ ಹಣದಲ್ಲಿ ನಾವು ಬದುಕೋ ಅವಶ್ಯಕತೆ ನಮ್ಗಿಲ್ಲ. ನೀನ್ ನಮ್ ಹೆಸರು ಹೇಳ್ತಿದ್ರು ಪರವಾಗಿಲ್ಲ, ಎಲ್ಲಾದ್ರೂ ಹೋಗಿ ಬದುಕೋ. ಸೀತಾ, ಏನ್ ಹೇಳ್ತಿದೀಯಾ? ರೆಕ್ಕೆ ಬಲಿಯೋವರೆಗೂ ಮಕ್ಕಳು ತಾಯಿ ಮಡ್ಲಲ್ಲಿರ್ತವೆ. ರೆಕ್ಕೆ ಬಲ್ತ ಮೇಲೆ ಅವು ಸ್ವತಂತ್ರವಾಗಿ ಹಾರಾಡಬೇಕು ಅಂತ ಇಷ್ಟಪಡ್ತವೆ ಅಲ್ವೇನ್ರಿ? ಆದ್ರೆ ಮನುಷ್ಯ ತುಂಬಾ ಸ್ವಾರ್ಥಿ. ಅವರು ಎಲ್ಲ ನಂದೇ ಆಗಿರ್ಬೇಕು ಅಂತ ಆಸೆ ಪಡ್ತಾನೆ. ಆದ್ರೆ ಅವನು ಅನ್ಕೊಂಡ ಹಾಗೆ ಆ ಆಸೆ ಎಲ್ಲ ಈಡೇರ್ಬಿಟ್ರೆ ಅವನ್ ಹಿಡಿಯೋಕ್ಕಾಗತ್ತ? ನೋಡಪ್ಪ, ನಿನ್ನನ್ನು ಪಂಜರದಲ್ಲಿಟ್ಟು ನೀನ್ ಸ್ವತಂತ್ರ ನಾವು ಕಸ್ಕೊಂಡಿಲ್ಲ. ಆಕಾಶದಲ್ಲಿ ಹಾರಾಡ್ಬೇಕು ಅಂತ ಇಷ್ಟಪಟ್ಟಿದ್ದೀಯ. ಮನೆ ಬಾಗಿಲು ತೆಗ್ದೇ ಇದೆ. ಇಲ್ಲಮ್ಮ, ನಿಮ್ಮನ್ನು ಈ ಮನೇನು ಬಿಟ್ಟು ಹೋಗೋದಕ್ಕೆ ನಾನು ಒಪ್ಪೋದಿಲ್ಲ. ಮನೆ ಬಿಟ್ಟು ಹೋದ್ರೆ ಏನಾಯ್ತಮ್ಮ? ಮನಸ್ಸು ಒಂದು ದೇವಾಲಯದಲ್ಲಿ ನಮಗೆ ಅಂತ ಒಂದಿಷ್ಟು ಪ್ರೀತಿ ಇದ್ರೆ ಸಾಕು, ಅಷ್ಟೇ ಸಾಕು. ಯಾಕೋ ಬೇರೆ ಮನೆ ಮಾಡಿದೆ?
ಎಷ್ಟು ದಿನ ಅಂತ ಹಳೆ ಮನೇಲಿ ಇರೋಕ್ಕಾಗತ್ತೆ, ಅದು ಆ ಹೋಲ್ಸ್ ಏರಿಯಾದಲ್ಲಿ. ಯಾವತ್ತು ಹಳೆದನ್ನೆಲ್ಲ ಮರಿಬಾರ್ದು. ಮರಿಬೇಕು, ಮರೆತರೆ ಮಾತ್ರ ಈಗಿನ ಕಾಲದಲ್ಲಿ ಜೀವನ ಮಾಡೋಕೆ ಸಾಧ್ಯ ಆಗೋದು. ಒಟ್ಟಾರದ ಜೊತೆ ಹೆತ್ತವ್ರನ್ನೂ ಮರ್ತ್ಬಿಟ್ಯಾ? ಅವ್ರನ್ನಾದ್ರೂ ಕರ್ಕೊಂಡ್ಬರುತ್ತಾನೆ? ಸಾಧ್ಯ ಇಲ್ಲ. ಈ ಮನೆಗೆ ಬರೋರು ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್. ಆದರೆ ನಮ್ಮಪ್ಪ ಅಮ್ಮ ಅವ್ರ ಇರೋ ಸ್ಥಿತಿ, ಅವ್ರ ನಡವಳಿಕೆ, ಅವ್ರನ್ನ ತಂದು ಈ ಮನೇಲಿ ಇಟ್ಕೊಂಡ್ರೆ ನನ್ನ ಸ್ಟೇಟಸ್ಗೆ ಧಕ್ಕೆ ಬರುತ್ತೆ. ಏ ಸೂರ್ಯ, ಏನ್ ಮಾತಾಡ್ತಾ ಇದೆಯಾ ನೀನು? ಎದೆ ಹಾಲು ಕುಡ್ಸೋಕೆ, ಓದಿಸಿ ದೊಡ್ಡವನ್ ಮಾಡಕ್ಕೆ ಅಪ್ಪ ಅಮ್ಮ ಬೇಕು, ನಿನಗೆ ಕೆಲಸ ಕೊಡ್ಸಕ್ಕೆ ಈ ಅಣ್ಣ ಬೇಕು. ಆದ್ರೆ ಈಗ ಯಾರು ಬೇಡ ಅಲ್ಲ ನಿಂಗೆ? ಹುಡ್ಸು ತಪ್ಪಿಗೆ ಆಡ್ಸಿದ್ರು, ಬೆಳೆಸಿದ್ರು, ಓದಿಸಿದ್ರು, ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ. ಅದಕ್ಕೆ ಅವ್ರ ಮಕ್ಕಳಾದ ನಾವು ಈಗ ಅವ್ರನ್ನ ನೋಡ್ಕೊಳ್ಳೇಬೇಕು ಅಂತ ರೂಲ್ಸ್ ಏನೂ ಇಲ್ವಲ್ಲ. ಏನ್ರಿ ಈ ತರ ಮಾತಾಡ್ತಾ ಇದ್ದೀರಾ? ಮಧ್ಯ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಏಯ್ ಸೂರ್ಯ, ಹೌದು, ಇಷ್ಟೆಲ್ಲ ಮಾತಾಡೋ ನೀನೇ ಯಾಕೆ ಅಪ್ಪ ಅಮ್ಮನ ನಿನ್ನ ಹತ್ರನೇ ಇಟ್ಕೋಬಾರ್ದು? ನಿನಗೆ ಗೊತ್ತಿಲ್ವೇನು, ನಮ್ಮ ಅಪ್ಪ ಅಮ್ಮನ ನನ್ನ ನೆರಳು ಕಂಡ್ರೇನೆ ಆಗಲ್ಲ. ಈಗಲೂ ಅವ್ರು ಹೋನ್ಲಿ, ನನ್ನ ತಲೆ ಮೇಲೆ ಇಟ್ಕೊಂಡು ಪೂಜಿಸ್ತೀನಿ. ನಾನು ಅಷ್ಟೆ. ನೀನು ನಮ್ಮನೆ ಬಾಗ್ಲಿಗೆ ಬರೋದನ್ನ ಶಾಶ್ವತವಾಗಿ ನಿಲ್ಸಿದ್ರೆ ನಿನ್ನ ಫೋಟೋಗೆ ನಾನು ಪೂಜೆ ಮಾಡ್ತೀನಿ. ಏನಂತೆ? ಏನ್ರಿ, ನಿಮಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ಯಾ? ಮನುಷ್ಯತ್ವ ಇರೋರು ಇವತ್ತಿನ ಸಮಾಜದಲ್ಲಿ ಬದುಕಕ್ಕಾಗಲ್ಲ. ಸಾಕು, ಎಷ್ಟು ಕುಡಿತೀಯಾ? ನಿಲ್ಸು. ಇವತ್ತು ನಾನು ಎಷ್ಟು ಕುಡಿದ್ರು ನಿಶಾನೇ ಇರಲ್ಲ ಜೊತೆ. ಹೆತ್ತವ್ರನ್ನ ಮರೆತು ಹೆಂಡತಿ ಜೊತೆ ಓಡೋಗ್ಬಿಟ್ಟ ನನ್ನ ತಮ್ಮ. ಅವನಿಗೆ ನಮ್ಮ ತಂದೆ ತಾಯಿ ಇರೋ ಲೋ ಕ್ಲಾಸ್ ಜಾಗ ಇಷ್ಟ ಇಲ್ವಂತೆ. ಅವನ್ ಹೈ ಕ್ಲಾಸ್ ಅಂತೆ, ತುಂಬಾ ಹೈ ಕ್ಲಾಸ್. ಅವನಿಗೋಸ್ಕರ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಬೆಳೆಸಿದ್ರು, ಓದಿಸಿದ್ರು, ಸಾಲ ಸೋಲ ಮಾಡಿ ಗ್ರಾಜುಯೇಟು ಮಾಡಿಸಿದ್ರು. ಆದ್ರೆ ಅವನವ್ರನ್ನ ಬಿಟ್ಟು ಹೊಟ್ಟೋದ. ನನಗೆ ನಮ್ಮ ತಂದೆ ತಾಯಿನ ಕರ್ಕೊಂಡ್ಬಂದು ಇಟ್ಕೊಳಕ್ ಆಸೆ. ತಂದೆಗೆ ಇಷ್ಟ ಇದ್ರು ತಾಯಿಗೆ ಇಷ್ಟ ಇಲ್ಲ. ಯಾಕೆ? ನಾನು ರೌಡಿಸಮ್ ಮಾಡ್ತೀನಿ. ಈ ರೌಡಿಸಮ್ನಿಂದ ನಾನು ದುಡ್ದಿರೋ ದುಡ್ಡು ಅವ್ರಿಗೆ ಇಷ್ಟ ಇಲ್ಲ. ನೀವ್ ಯಾಕೆ ರೌಡಿಸಮ್ ಬಿಟ್ಟು ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿರ್ಬಾರ್ದು? ಅದು ಸಾಧ್ಯ ಇಲ್ಲ. ಒಂದು ಸಲ ರೌಡಿಸಮ್ ಪಟ್ಟ ಕಟ್ಕೊಂಡ್ಮೇಲೆ ಆ ಪಟ್ಟದಿಂದ ಇಳಿಯೋದು ತುಂಬಾ ಕಷ್ಟ. ಅರ್ಥವಾಗ್ಲಿಲ್ವಾ? ಸೂಳೆನ ಗತ್ತಿ ಅಂತ ಹೇಳಕ್ ಹೊರಟ್ರೆ ಈ ಸಮಾಜ ಒಪ್ಪಲ್ಲ. ಏ ಜ್ಯೋತಿ, ಈಗ ಹೇಳಿದೆ ಅಂತ ನೀನ್ ಬೇಜಾರಾಯ್ತಾ? ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ. ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗಿಲ್ಲ. ಅದಕ್ಕೆ ನಮ್ಮಿಬ್ರು ಜೀವನ ಒಂದೇ ದೋಣಿಲಿ ಹೋಗ್ತಾ ಇದೆ, ಒಂದೇ ದೋಣಿಲಿ. ನಿನ್ನ ಮಡ್ಲಲ್ಲಿ ನಾನು ನಿದ್ರೆ ಮಾಡ್ಲ? ಹೈ ಕ್ಲಾಸ್ ಆಗಿ ಹೌದು, ರಮಾನಂದನಿಗೆ ವಿಷಯ ಮುಟ್ಟಿಸಿದ್ರು ಹೇಗೆ? ವಿಷಯ ತಿಳಿಸಿದ್ದೀನಿ, ಬಂದರೂ ಬರಬಹುದು. ಪೊಲೀಸ್ನವ್ರ ಕಣ್ಣು ಅವ್ರ ಮೇಲಿದೆ. ಯಾವುದಕ್ಕೂ ಮುಂದಿನ ಕಾರ್ಯ ಮುಗಿಸೋಣ. ಅಣ್ಣ, ಭಗವಾನು ರಮಾನಂದು ಎಲ್ಲ ಅಲ್ಲಿಗೆ ಬರ್ತಾರಂತೆ. ಸರಿ.
ಗ್ಲೂಕೋಸ್ ಹಾಕಿ. ಸರಿ ಸರ್. ಏ ಡಾಕ್ಟರ್, ನಮ್ಮಪ್ಪನಿಗೆ ನೀವೇನು ಆಪರೇಷನ್ ಮಾಡೋದು? ಹೌದು. ಆಪರೇಷನ್ ಏನಾದ್ರು ಫೇಲ್ ಆದ್ರೆ? ಕ್ಷಮಿಸಿ ಡಾಕ್ಟ್ರೆ, ಯಾವುದಕ್ಕೂ ಸಂಬಂಧ ಇಲ್ಲಿರೋರ್ ಮಾತನ್ನ ಹಚ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ. ನನ್ನ ಕಾಲಿಗೆ ಬೀಳ್ತೀನಿ ಡಾಕ್ಟ್ರೆ, ನನ್ನ ಗಂಡನ ಉಳಿಸ್ಕೊಡಿ. ಎಲ್ಲಿ ನಿನ್ ಗಂಡ? ಅವ್ರು ಬರ್ಲಿಲ್ಲ, ಆಫೀಸ್ ಮುಗಿಸ್ಕೊಂಡ್ ಬರ್ತಾರೆ. ಇಲ್ಲಿ ನಮ್ಮಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ನಿನ್ ಗಂಡನ ಆಫೀಸ್ ಕೆಲಸ ಹೆಚ್ಚಾಗೋಯ್ತಲ್ಲ. ಹೇಳಿಟ್ಟಿರ ಅವ್ನಿಗೆ, ಅಪ್ಪಿ ತಪ್ಪಿ ನನ್ನ ಎದುರು ಬಂದ್ರೆ ಶೂಟ್ ಮಾಡ್ಬಿಡ್ತೇನೆ ಅವ್ನ. ನಿಮ್ಮಪ್ಪ ಈ ಸ್ಥಿತಿಲಿ ಇರೋದಕ್ಕೆ ಕಾರಣ ಯಾರು ಗೊತ್ತೇನೋ? ನೀನು. ಈಗ ನಿನ್ ತಮ್ಮನ ಸಾಯಿಸ್ತೀಯಾ? ಸಾಯಿಸ್ಬಿಡು, ಎಲ್ರನ್ನೂ ಸಾಯಿಸ್ಬಿಡು. ಸಾಯಿಸ್ತೀನಿ, ಎಲ್ರನ್ನೂ ಸಾಯಿಸ್ಬಿಡ್ತೀನಿ, ಎಲ್ರನ್ನೂ ಸಾಯಿಸ್ತೀನಿ. ನೋಡಮ್ಮ, ಪ್ರಾಣಕ್ಕೇನು ಅಪಾಯ ಇಲ್ಲ, ಆದ್ರೆ ತುಂಬಾ ಬ್ಲಡ್ ಹೋಗಿದೆ. ಬ್ಲಡ್ ಕೊಡಬೇಕು, ಬಿ ಪಾಸಿಟಿವ್ ಬ್ಲಡ್. ನಿಮ್ಮಲ್ಲಿ ಯಾರಾದ್ರೂ ಕೊಡೋರಿದ್ರೆ ನನ್ನ ಜೊತೆಲಿ ಬನ್ನಿ. ನೀನೆಲ್ಲಿ ಹೋಗ್ತಿದ್ಯೋ? ಏನಿಲ್ಲ ಕಣೋ, ಬ್ಲಡ್ ಕೊಡಕ್ಕೆ. ನಮ್ಮಲ್ಲಿ ಹರಿತಾ ಇರೋ ರಕ್ತ ಕುಡ್ದು ಮೈ ತುಂಬಾ ವಿಷ ಆಗ್ಬಿಟ್ಟಿದೆ. ನಮ್ಮ ರಕ್ತ ಅವ್ರಿಗೆ ಯಾಕೆ?